ಪ್ರಜ್ವಲ್ ರೇವಣ್ಣ, ನೀನು ಫ್ರಾಂಕ್ಫರ್ಟ್ಗಾದ್ರೂ ಓಡೋಗು, ಈ ಭೂಮಿ ಅಡಿಗಾದ್ರೂ ಓಡೋಗು, ಯಾವುದೇ ಕಾರಣಕ್ಕೂ ನಿನ್ನ ಬಿಡಲ್ಲ. ಈ ಮಹಿಳೆಯರು ನನ್ನ ಅಕ್ಕ, ನನ್ನ ತಂಗಿ, ನನ್ನ ತಾಯಿ, ಅವ್ರನ್ನ ಯಾವುದೇ ಕಾರಣಕ್ಕೂ ನಾವು ಬಿಡಲ್ಲ. ಈ ನನ್ನ ತಾಯಿದ್ದೀರನ್ನ ನೀನು ಜೂಲ್ಗೋಸ್ಕರ, ನೀನ್ ಇಷ್ಟಕ್ಕೋಸ್ಕರ ಅವ್ರನ್ನ ಹಾಳು ಮಾಡ್ತೀಯ, ಅವರ ಜೀವವನ್ನು ಹಾಳು ಮಾಡ್ತೀಯ. ಮಾನ ಮರ್ಯಾದೆ ಇದೇನಯ್ಯ? ಇವತ್ತು ಈ ಪುಣ್ಯ ಭೂಮಿಯ ಹುಬ್ಳಿಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೇಲೆ ಸತ್ಯ ಇಟ್ಟು ಹೇಳ್ತೀನಿ, ಎಲ್ಲಿ ತನಕ ಪ್ರಜ್ವಲ್ ರೇವಣ್ಣನವ್ರಿಗೆ ಶಿಕ್ಷೆ ಸಿಕ್ಕಲ್ಲೋ ಯುವ ಕಾಂಗ್ರೆಸ್ ಯಾವುದೇ ಕಾರಣಕ್ಕೂ ಹಿಂದೆ ಹೋಗಲ್ಲ. ಯಾವುದೇ ಕಾರಣಕ್ಕೂ ನಾವು ಹಿಂದೆ ಹೋಗಲ್ಲ. ಯಾವುದೇ ಕಾರಣಕ್ಕೂ. ನಾನು ಇವತ್ತಿಲ್ಲಿ ಮಾತಾಡ್ತಾ ಇದ್ದೀನಿ, ನೀವು ಅಲ್ಲಿ ನಿಂತು ಕೇಳ್ತಾ ಇದ್ದೀರಾ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನದಿಂದ ಮಾತ್ರ ಸಾಧ್ಯ. ಆ ಸಂವಿಧಾನವನ್ನು ಎತ್ತಿಡಬೇಕ್ರಿ. ಪ್ರಧಾನ ಮಂತ್ರಿ ಆಗಿರ್ಬೋದು, ಮುಖ್ಯಮಂತ್ರಿ ಆಗಿರ್ಬೋದು, ಡೆಪ್ಯೂಟಿ ಸಿಎಂ ಆಗಿರ್ಬೋದು, ಮಂತ್ರಿ ಆಗಿರ್ಬೋದು, ಎಲ್ಲರೂ ಒಂದೇ. ಇಲ್ಲಿ ಕೂತಿರುವಂತ ನಮ್ಮ ತಾಯಿನೂ ಒಂದೇ, ಅಲ್ಲಿ ನಿಮ್ಮ ಮನೆಯಲ್ಲಿರುವಂತ ದೇವೇಗೌಡರು ಒಂದೇ, ಅಲ್ಲಿ ನಿಮ್ಮ ಮನೆಯಲ್ಲಿರುವಂತ ಕುಮಾರಸ್ವಾಮಿನೂ ಒಂದೇ, ಅಲ್ಲಿ ನಿಮ್ಮ ಮನೆಯಲ್ಲಿರುವಂತ ರೇವಣ್ಣನೂ ಒಂದೇ. ಯಾರು ಕೂಡ ಮೇಲಿಲ್ಲ. ಕರ್ನಾಟಕದ ಜನ ನಿಮ್ಗೆ ತಕ್ಕ ಪಾಠವನ್ನ ಕಲಿಸ್ತಾರೆ. ಏನಕ್ಕೂ ಬಿಡಿದ್ರ ನೀವು ನಡೆದಿದ್ದೇ ದಾರಿ ಅಂತ. ಬಿಜೆಪಿ ಅವ್ರ ಕೈ ಜೋಡಿಸ್ಬಿಟ್ರೆ ನೀವು ಏನಾದ್ರೂ ಮಾಡ್ಕೊಳ್ತೀರಾ ಅಂತ. 2800 ಮಹಿಳೆಯರು, 7800 ಕುಟುಂಬಗಳು, ಇವತ್ತು 2800 ಕುಟುಂಬಗಳು. ಆ ತಾಯಿಂದಿರು 50 ವರ್ಷ 60 ವರ್ಷ ಮನೆ ಕೆಲಸ ಮಾಡೋರು ಒಬ್ಬರನ್ನ ಕೂಡ ಬಿಟ್ಟಿಲ್ಲ. ಒಬ್ಬರನ್ನ ಬಿಟ್ಟಿಲ್ಲ. ಅವನ್ ಮುಂದೆ ಹುಡುಗಿಯರು ಹೋಗಕ್ ಭಯ ಪಡುವಂತ ಒಂದು ಪರಿಸ್ಥಿತಿಯನ್ನ ಈ ಕರ್ನಾಟಕದಲ್ಲಿ ನಿರ್ಮಾಣ ಮಾಡಿದ್ದಾನೆ ಪ್ರಜ್ವಲ್ ರೇವಣ್ಣ. ನೀನು ಫ್ರಾಂಕ್ಫರ್ಟ್ ಅಲ್ಲಾದ್ರೂ ಕೂತ್ಕೋ, ನೀನು ಅಮೆರಿಕದಲ್ಲಾದ್ರೂ ಕೂತ್ಕೋ, ಕರ್ನಾಟಕದಲ್ಲಿರುವಂತ ಸಿದ್ದರಾಮಯ್ಯನವರ ಸರ್ಕಾರ, ಡಿ ಕೆ ಶಿವಕುಮಾರ್ ಅವರ ಸರ್ಕಾರ, ರಾಹುಲ್ ಗಾಂಧಿ ಅವರ ಸರ್ಕಾರ ನಿನ್ನನ್ನ ಬಿಡಲ್ಲ. ಕರ್ನಾಟಕದ ಮಹಿಳೆಯರಿಗೆ ಆಗಿರೋ ಅನ್ಯಾಯವನ್ನ ನಾವು ಎತ್ತಿ ಕೇಳ್ತೀವಿ ಅಂತ ಹೇಳ್ತೀನಿ. ಕೊನೆಯದಾಗಿ ನಾನು ಹೇಳ್ತೀನಿ ಕೇಳ್ರಿ. ಕೊನೆಯದಾಗಿ ನಾನು ಹೇಳ್ತೀನಿ, ಇವತ್ತು ಇದು ಶುರುವಾದ. ಎಲ್ಲಿ ತನಕ ಪ್ರಜ್ವಲ್ ರೇವಣ್ಣನ ಹಿಡಿದು ಜೈಲಲ್ಲಿ 20, 30, 40 ವರ್ಷ ಹಾಕಲ್ವೋ ಅಲ್ಲಿ ತನಕ ನಮ್ಮ ಹೋರಾಟ ಬಿಡಲ್ಲ. ಹುಬ್ಳಿ ಧಾರವಾಡದ ಎಲ್ಲ ನನ್ನ ನಾಯಕರೇ, ನಿಮ್ಮ ಮನೆಯಲ್ಲಾಗಿದ್ರೆ ನೀವು ಸುಮ್ಮನೆ ಇರ್ತಾ ಇದ್ರ? ನಿಮ್ಮ ಮನೆಯಲ್ಲಾಗಿದ್ರೆ ನೀವು ಸುಮ್ಮನೆ ಇರ್ತಾ ಇದ್ರ? ಕರ್ನಾಟಕದ ನಾಯಕರೇ, ಕರ್ನಾಟಕದ ಜನತೆ, ನಿಮ್ಮ ಮನೆಯಲ್ಲಾಗಿದ್ರೆ ಸುಮ್ಮನೆ ಇರ್ತಾ ಇದ್ರ? 2800 ಮಹಿಳೆಯರು ಅವರ ಜೀವವನ್ನ ಕೆರಳಿಸುವಂತ ಒಬ್ಬ ವಿಕೃತ ಕಾಮಿ ಪ್ರಜ್ವಲ್ ರೇವಣ್ಣ. ಅವನಂತ ಕಾಮಕರನ್ನ ಯಾವುದೇ ಕಾರಣಕ್ಕೂ ಬಿಡಬಾರ್ದು. ಕರ್ನಾಟಕದ ಜನತೆ ಅವರಿಗೆ ಯಾವುದೇ ಕಾರಣಕ್ಕೂ ಸಾರಿಯನ್ನ ಕೊಡಬಾರ್ದು, ಎಕ್ಸ್ಕ್ಯೂಸ್ ಅನ್ನ ಕೊಡಬಾರ್ದು. ನಾನು ಹಾಗೂ ನನ್ನ ಯೂತ್ ಕಾಂಗ್ರೆಸ್